ನಮಸ್ಕಾರ ಮೈ ಬ್ಯೂಟಿಫುಲ್ ಸೋಲ್ಸ್. ಆಧ್ಯಾತ್ಮ ಅಂದರೆ ಏನು? ಸೊ ನಾರ್ಮಲಿ ಜನಗಳು ಏನು ತಿಳ್ಕೊಳ್ತಾರೆ, ಆಧ್ಯಾತ್ಮ ಅಂದರೆ ಕಾವಿ ತೊಟ್ಕೋಬೇಕು, ಹಿಮಾಲಯದಲ್ಲೋಗಿ ಜಪ ಮಾಡಬೇಕು, ಇಲ್ಲ ಬೆಟ್ಟದ ತುದಿಲೋಗಿ ಕುತ್ಕೊಂಡು ಜಪ ಮಾಡಬೇಕು. ಸೊ ಈ ಥರ ಒಂದು ಕಲ್ಪನೆಗಳಿರುತ್ತೆ ಕೆಲವ್ರಿಗೆ, ಅವ್ರದ್ದೇ ಆದಂಥ ಪರಿಕಲ್ಪನೆಗಳಿರುತ್ತೆ. ಏಕೆಂದರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಒಬ್ಬ ಮನುಷ್ಯ ಒಂದು ಜ್ಞಾನವನ್ನು ಅದನ್ನು ತಿಳ್ಕೊಳ್ಳೋವರೆಗೂ ಅವನು ಅಂದ್ಕೊಂಡಿದ್ದೆ ಸರಿ ಅಂತಲೇ ಅವನು ಯೋಚನೆ ಮಾಡ್ತಾನೆ. ಸೊ ಅದಕ್ಕೆ ಎಕ್ಸಾಂಪಲ್ ನಾನೂ ಸಹ. ಏಕೆಂದರೆ ನಾನೀಗ ಸ್ಪಿರಿಚುಲಿ ಐ ಆಮ್ ವೆರಿ ಲರ್ನಿಂಗ್ ಪರ್ಸನ್. ಸೊ ಇದಕ್ಕೂ ಮುಂಚೆ ನಾವು ಜೀವನದಲ್ಲಿ ಒಬ್ಬ ಸಾಧು ಸಂತರನ್ನ ನೋಡಿದ್ರೆ, ಇಲ್ಲ ಒಂದು ಸ್ವಾಮೀಜಿನ ನೋಡಿದ್ರೆ ಕಳ್ಳ ಸ್ವಾಮೀಜಿ ಅಂತೀವಿ, ಅವರು ಸಾಧು ಸಂತರ ಅಂತೀವಿ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೀವಿ. ಸೊ ಇದೆಲ್ಲ ನಾವು ಮಾತಾಡಿದ್ದೀವಿ. ಏಕೆಂದರೆ ಇದು ಮನುಷ್ಯನ ಸಾಮಾನ್ಯ ಒಂದು ಜ್ಞಾನ ಅಷ್ಟೇ. ಯಾವತ್ತು ನಾವು ಜ್ಞಾನವಾಗಿ ನಾವು ತಿಳ್ಕೊಳ್ತೀವೋ ಅಲ್ಲಿವರೆಗೂ ಆ ಜ್ಞಾನ ನಮಗೆ ಅರ್ಥ ಆಗದೆ ನಾವು ಈ ಥರ ಎಲ್ಲನೂ ಮಾತಾಡೇ ಆಡ್ತೀವಿ. ಸೊ ನಾನು ತುಂಬ ಮಾತಾಡಿದ್ದೀನಿ. ಅದು ಎಲ್ಲಿವರೆಗೆ, ನನ್ನ ಜೀವನದಲ್ಲಿ ನಾನು ಆಧ್ಯಾತ್ಮದ ದಾರಿ ಕಡೆ ನಡೆಯೋವರೆಗೂ ನಾನು ಈ ಥರ ಎಲ್ಲ ಮಾತಾಡಿದ್ದೀನಿ. ಸೊ ಅದಕ್ಕೆ ನಾನು ಒಂದು ಕ್ಷಮೆನೂ ಯಾಚಿಸ್ತೀನಿ. ಏಕೆಂದರೆ ಈಗ ಒಬ್ಬ ಸಾಧು ಸಂತರನ್ನ ನೋಡಿದ್ರೆ ನಾವು ಕೈ ಮುಗಿಬೇಕು. ಏಕೆಂದರೆ ಆ ಒಂದು ಜ್ಞಾನ ಎಲ್ಲರಿಗೂ ಬರೋದಿಲ್ಲ. ಸೊ ಏಕೆಂದರೆ ಎಜುಕೇಷನ್ ಈಸ್ ಡಿಫ್ರೆಂಟ್. ನೀವು ಡಾಕ್ಟರೇಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಾಯರ್, ವಾಟ್ ಎವರ್ ಇಟ್ ಈಸ್, ನೀವು ಏನೇ ಒಂದು ಜ್ಞಾನ ಎಜುಕೇಷನಲ್ಲಿ ತೊಗೊಂಡ್ರು ಬಟ್ ಆಧ್ಯಾತ್ಮ ಅನ್ನೋದು ನಿಮಗೆ ಯಾವ ಕಾಲೇಜಲ್ಲಾಗಲಿ ಯಾವ ಸ್ಕೂಲಲ್ಲಿ ಯಾರೂ ಹೇಳ್ಕೊಡಲ್ಲ. ಅದು ನಮ್ಮ ತನದಲ್ಲಿ ಅನುಭವ ಆದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಸೊ ಇದು ಅನುಭವ ಯಾವ ಥರ ಬರುತ್ತೆ ಅಂತಂದರೆ, ಎಲ್ಲೋ ಹೋಗಿ ನಾವು ಕ್ಲಾಸಸ್ ತೊಗೊಳ್ತೀವ, ಇಲ್ಲ ಯಾರೋ ನಮಗೆ ಬಂದು ಪಾಠ ಮಾಡ್ತಾರಾ, ಇಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಲ್ವ ಈ ಥರ ಯಾರಾದರೂ ಬಂದು ಲೆಕ್ಚರ್ ಕೊಡ್ತಾರಾ? ನೋ, ಈ ಥರ ಎಲ್ಲ ಯಾರೂ ಮಾಡೋದಿಲ್ಲ. ಆಧ್ಯಾತ್ಮ ಅನ್ನೋದು ನಮಗೆ ದೇವರು ಯಾವಾಗ ನಮ್ಮನ್ನ ಇಷ್ಟಪಡ್ತಾರೋ, ದಟ್ ಮೀನ್ಸ್ ಇವಾಗ ನಾವು ದೇವ್ರನ್ನ ಇಷ್ಟಪಡೋದು ಬೇರೆ. ಏಕೆ ನಮ್ಮ ಆಸೆಗಳು, ನಮ್ಗೆ ಅದು ಬೇಕು ಇದು ಬೇಕು, ನಮ್ಮ ಜೀವನ ಹಂಗಿರಬೇಕು ಹಿಂಗಿರ್ಬೇಕಂತ ನಾವು ಪ್ರತಿಯೊಂದು ನಾವು ದೇವರಲ್ಲಿ ಬೇಡ್ಕೊಳ್ತಾನೆ ಇರ್ತೀವಿ. ಏಕೆಂದರೆ ನಮಗೆ ದೇವ್ರ ಆಸೆ ಇದ್ದರೆ ನಾವು ಬೇಡ್ಕೊಳ್ತೀವಿ. ಬಟ್ ಹಾಗೆ ದೇವ್ರಿಗೆ ನಮ್ಮ ಮೇಲೆ ಆಸೆ ಆಗಬೇಕು. ಸೊ ನಮ್ಮ ಮೇಲೆ ಆಸೆ ಆದರೆ ಮಾತ್ರ ಅವನು ಅವ್ರ ದಾರಿಗೆ ನಮ್ಮನ್ನ ಕರ್ಕೊಳ್ಳೋದು. ಆವಾಗ ಮಾತ್ರ ನಮಗೆ ಏನು ಬೇಕು ಏನು ಬೇಡ. ಇವಾಗ ನಾನು ಹೇಳ್ಕೊಳ್ತೀನಿ, ನನಗೇನೋ ಒಂದು ವಾಟ್ ಎವರ್ ಇಟ್ ಈಸ್, ವಸ್ತುಗಳನ್ನ ಡಿಫೆಂಡ್ ಮಾಡೋದು ಬೇಡ, ಇಲ್ಲ ಅದು ಬೇಕು ಇದು ಬೇಕು ಅಂತ. ನನಗೇನೋ ಒಂದು ವಸ್ತು ಬೇಕು, ಆ ವಸ್ತು ಬೇಕು ಅಂತ ನಾನು ದಿನ ಬೇಡ್ಕೊಳ್ತಾ ಇರ್ತೀನಿ. ಬಟ್ ಆ ದೇವ್ರಿಗೆ ಗೊತ್ತಿರುತ್ತೆ ಆ ವಸ್ತು ನನ್ನ ಜೀವನದಲ್ಲಿ ಬಂದರೆ ನನಗೇನು ತೊಂದರೆ ಆಗ್ಬೋದು ಅದರಿಂದ, ಇಲ್ಲ ಅದರಿಂದ ನಾನು ಎಷ್ಟು ಬದಲಾಗ್ಬೋದು, ನನ್ನ ಬದಲಾವಣೆಯಿಂದ ನನ್ನ ಅಕ್ಕಪಕ್ಕದ ನನ್ನ ಪ್ರೀತಿ ಪಾತ್ರರಿಗೆ ಏನು ನೋವು ಕೊಡ್ಬೋದು. ಸೊ ಇದೆಲ್ಲ ಆ ದೇವ್ರಿಗೆ ಓದಿರುತ್ತೆ. ಹಾಗಾಗಿ ನಾವು ಎಷ್ಟೇ ಬೇಡ್ಕೊಂಡ್ರೂ ನಮ್ಗೆ ಆ ವಸ್ತು ಸಿಕ್ಕಲ್ಲ. ಕೊನೆಗೆ ನಮಗೆ ಬೇಜಾರಾಗ್ಬಿಡುತ್ತೆ, ಯಾಕೆ ಎಲ್ಲರಿಗೂ ಲೈಫ್ ಚೆನ್ನಾಗಿ ಸಿಗುತ್ತೆ, ನಮಗೆ ಯಾಕೆ ಸಿಗಲ್ಲ, ಹ್ಞೂ ಅಂತ ನಾವು ಬರೀ ಈ ಯೋಚನೆದಲ್ಲೇ ಇರ್ತೀವಿ. ಬಟ್ ಅದು ಯಾಕೆ ಅಂತಂದರೆ ದೇವರು ಅವನಿಗೆ ಗೊತ್ತು ಯಾವ ಟೈಮಲ್ಲಿ ನಮಗೆ ಏನು ಯೋಗ್ಯತೆ ಇದೆ, ಆ ಯೋಗ ಬರೋ ಟೈಮಲ್ಲಿ ಮಾತ್ರ ಅವನು ನಮಗೆ ಕೊಡ್ತಾನೆ. ಆವಾಗ ಕೊಟ್ಟರೆ ಮಾತ್ರ ನಾವು ಅದನ್ನು ಉಳಿಸ್ಕೊಳ್ತೀವಿ, ಉಳಿಸಿ ಬೆಳೆಸ್ತೀವಿ. ಸೊ ಅದೆಲ್ಲ ಆಗಬೇಕು. ನಮ್ಮ ಯೋಗ್ಯತೆಗೆ ನಮ್ಮ ಯೋಗಕ್ಕೆ ಇರೋದನ್ನು ಯಾರಿಂದನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅದು ಬರೋವರೆಗೂ ನಮಗೆ ತಾಳ್ಮೆ ಬೇಕು. ಆ ತಾಳ್ಮೆ ಬರೋದು ಎಲ್ಲಿಂದ? ನಮಗೆ ಒಂದು ಸ್ಪಿರಿಚುವಲ್ ಜರ್ನಿಯಿಂದ ಮಾತ್ರ. ಏಕೆಂದರೆ ನನಗೆ ತಾಳ್ಮೆ ಇರಲಿಲ್ಲ. ಇವಾಗ ಬೇಕಂದರೆ ಇವಾಗ ಬೇಕು, ನನಗೆ ನಾಳೆಗೆ ಬೇಕಂದ್ರೆ ನಾಳೆಗೆ ಬೇಕು. ಬಟ್ ಅದು ಸಿಕ್ಕಿಲ್ಲ ಅಂದರೆ ಯೋಚನೆ, ಡಿಪ್ರೆಷನ್, ಫ್ರಸ್ಟ್ರೇಷನ್, ಯೋಚನೆ ಇದೆಲ್ಲ ಬರುತ್ತೆ. ಮನಸ್ಸು ಹೆಂಗೆ ಅಂದರೆ ಒಂದು ನೀರು ಥರ. ನೀನು ಅರಿಯೋ ಜಾಗದಲ್ಲಿ ಬಿಟ್ಟರು ಹರಿದು ಹೋಗ್ತೀಯಾ, ಗ್ಲಾಸಲ್ಲಿ ಹಾಕಿದ್ರು ಹಾಕ್ತೀಯಾ, ನೀನು ಮೋರಿಗೆ ಹೋದ್ರೂ ಹೋಗ್ತೀಯಾ. ಸೊ ಹಂಗೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರೋದೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಸೊ ಆ ಓಡ್ತಿರೋ ಮನಸ್ಸಿಗೆ ನಾವೊಂದು ಕಡಿವಾಣ ಹಾಕಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕೇ ಹೊರತು ಮನಸ್ಸು ಹಿಡಿತದಲ್ಲಿ ನಾವಿರಬಾರ್ದು.
ಏಕೆಂದರೆ ಮನಸ್ಸಿಗೆ ನೋಡಿದ್ದೆಲ್ಲ ಆಸೆ ಆಗುತ್ತೆ, ನೋಡಿದ್ದೆಲ್ಲ ಬೇಕನ್ನತ್ತೆ. ಬಟ್ ನಮಗೆ ಆ ಯೋಗ್ಯತೆ ಇದೆಯಾ, ನಮಗೆ ಈಗ ಆ ಶಕ್ತಿ ಇದೆಯಾ ಅನ್ನೋದು ನಮ್ಮ ತಲೆಗೆ ಗೊತ್ತಿರುತ್ತೆ. ಹೇಳ್ಬೋದು, ತಲೆಯಿಂದ ಯೋಚನೆ ಮಾಡು, ನಿನ್ನ ಮನಸ್ಸಿಂದ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹೌದು, ಖಂಡಿತ. ಯಾಕೆಂದರೆ ತಲೆಯಲ್ಲಿರೋ ಜ್ಞಾನ ಬುದ್ಧಿ ಯೋಚನೆ ಕಂಪೇರ್ ಮಾಡಿದ್ರೆ ಎರಡೂ ಒಂದೇ. ಬಟ್ ಲಾಜಿಕಲಿ ನಾವು ಕಂಪೇರ್ ಮಾಡಬೇಕು ಅಂತಂದರೆ ಹೌದು, ಮನಸ್ಸು ಬೇರೆ, ನಮ್ಮ ಬುದ್ಧಿಶಕ್ತಿ ತಲೆಯಲ್ಲಿರೋ ಯೋಚನೆ ಬೇರೆ. ಕೆಲವೊಂದು ಸಿಚುವೇಶನ್ನ ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕಂತಂದರೆ, ಕೆಲವೊಂದು ನೀವು ಮನಸ್ಸಿನಿಂದ ಯೋಚನೆ ಮಾಡಿ ಅದಕ್ಕೆ ನಿರ್ಧಾರ ತೊಗೊಳ್ಬೇಕು. ಬಟ್ ಕೆಲವೊಂದು ನೀವು ಮನಸ್ಸಿನಿಂದ ನಿರ್ಧಾರ ತೊಗೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ದಾಗ ನೀವು ಬುದ್ಧಿನ ಉಪಯೋಗಿಸಿ ನೀವು ಅದನ್ನು ಏನಂತಾರೆ ಡಿಸಿಷನ್ ತೊಗೊಳ್ಬೇಕು. ಸೊ ಹಿಂಗಿರ್ಬೇಕಾದ್ರೆ ಈ ಶಕ್ತಿ ನಮ್ಮಲ್ಲೆಲ್ಲ ಬರಬೇಕು ಅಂತಂದರೆ ದಟ್ ಈಸ್ ಓನ್ಲಿ ದ ವೇ ಆಧ್ಯಾತ್ಮ. ಸೊ ಕೆಲವರು ತಪ್ಪು ಕಲ್ಪನೆಗಳಿಗೆ ಯಾರು ಹೋಗ್ಬಿಟ್ಟು ನಾವು ಅದನ್ನು ಕಿತ್ತಾಕೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗವ್ರಿಗೆ ಅನುಭವ ಆಗೋವರೆಗೂ ಸೊ ಎಲ್ಲರೂ ಮಾಡೋದು ಅದೇನೆ. ಸೊ ಹಾಗಾಗಿ ದೇವರು ಯಾವತ್ತು ನಮ್ಮನ್ನ ಸಕ್ಸಸ್ ಮಾಡಬೇಕಂತ ನಿರ್ಧಾರ ಮಾಡ್ತಾನೋ ಸೊ ಅವತ್ತಿಗೆ ಅವನ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅವನ ದಾರಿಯಲ್ಲಿ ಕರ್ಕೊಂಡು ಹೋಗೋವಾಗ ನಮ್ಮ ಜರ್ನಿ ಹೆಂಗಿರುತ್ತೆ ಅಂದರೆ, ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ಹೆಂಗೆ ಅಂದರೆ ಎಷ್ಟು ಕಷ್ಟ ಬರುತ್ತೆ, ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಬಿಕಾಸ್ ನಾವೇ ಅಲ್ವಾ ಬೇಡ್ಕೊಂಡಿರೋದು, ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆಗಬೇಕು, ಮಿಲಿಯನರ್ ಆಗಬೇಕು, ಬಿಲಿಯನರ್ ಆಗಬೇಕಂತ ನಾವೇ ತಾನೇ ಬೇಡ್ಕೊಳ್ಳೋದು. ನನಗೆ ಬಿಸ್ನೆಸ್ ಮಾಡಬೇಕು. ಸೊ ನಾವೇ ಎಲ್ಲ ಬೇಡ್ಕೊಂಡಿದ್ದೀವಿ ಅಂತಂದಮೇಲೆ ಆ ದಾರಿ ಈಸಿ ಆಗಿರಲ್ಲ ನಮಗೆ. ಆ ದಾರಿಯಲ್ಲಿ ನಾವು ಸಕ್ಸಸ್ ಹೋಗ್ಬೇಕಂತಂದರೆ ಫಸ್ಟು ನಿನ್ನನ್ನು ನೀನು ಕರೆಕ್ಟ್ ಮಾಡ್ಕೋ. ನಿನ್ನ ಮನಃಶುದ್ಧಿ, ನಿನ್ನ ಜ್ಞಾನ ಶುದ್ಧಿ, ನಿನ್ನ ದೇಹ ಶುದ್ಧಿ ನೀನು ಮಾಡ್ಕೊಳ್ಬೇಕು. ನೀನು ಮಾಡ್ಕೊಂಡಿಲ್ಲ ಅಂತಂದರೆ ನಿನಗೆ ಆ ಸಕ್ಸಸ್ಸು ಸಿಕ್ಕಲ್ಲ. ಸಿಕ್ಕಿದ್ರೂ ಒಂದು ದಿವಸ ನೀನು ಉಳಿಸ್ಕೊಳ್ಳೋ ಯೋಗ್ಯತೆಯೂ ನಿನಗಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ದೇವರು, ಅವರು ಅವ್ರ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಪಾಠಗಳು. ಹೆಂಗಿರುತ್ತೆ ಅಂದರೆ ಪಾಠಗಳು, ಯಾಕಪ್ಪ ದೇವರೇ ನಾನೇ ನಿನಗೆ ಕಾಣಿಸಿದ್ದ, ನಿನ್ನ ನಂಬಿದ್ದಕ್ಕೆ ನನಗೆ ಇಷ್ಟು ಕಷ್ಟನಾ ಅನ್ನೋಷ್ಟು ಲೆವೆಲ್ಗೆ. ನೀನು ಎಷ್ಟು ಸಲ ಸಾಯ್ತೀಯೋ ಸಾಯಿ, ಬಟ್ ನೀನು ಸಾಯಲ್ಲ. ಎಷ್ಟು ಸಲ ಬೀಳ್ತೀಯೋ ನೀನು ಬೀಳು, ಆದರೂ ಬಿದ್ದರೂ ಮತ್ತೆ ನೀನು ನಿಂತ್ಕೊಳ್ತೀಯ. ಏಕೆಂದರೆ ನಿನ್ನಲ್ಲಿ ಆ ಗಟ್ಸಿದೆ, ನಿನ್ನಲ್ಲಿ ಆ ಒಂದು ಛಲ ಇದೆ. ಆ ಛಲ ಇರೋದಕ್ಕೇ ಆ ದೇವರು ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಿನ್ನನ್ನು ಸಕ್ಸಸ್ ರೇಟಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ, ಮಗ ಇದೆಲ್ಲ ನೀನು ಫಾಲೋ ಮಾಡಬೇಕು, ಇದೆಲ್ಲ ಬೀಳಬೇಕು, ಹೇಳ್ಬೇಕು, ಅವಮಾನ ಅನುಭವಿಸ್ಬೇಕು. ಚಿತ್ರಹಿಂಸೆ ಹೆಂಗಿರುತ್ತೆ ಅಂದರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. 100% ನಮ್ಮನ್ನ ನಂಬಿದವ್ರು ನಮ್ಮಿಂದ ದೂರ ಹೋಗ್ತಾರೆ. ನಮ್ಗೆ ಅವರೇ ಲೈಫ್ ಅಂದ್ಕೊಂಡಿರ್ತೀವಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೀನು ಯಾರು ಅನ್ನೋ ಲೆವೆಲಿಗೆ ಬರ್ತಾರೆ. ದುಡ್ಡು ನಮ್ಗೆ ಹಿಂಗೆ ಕೈಯಲ್ಲಿ ಸಿಗ್ತಾ ಇರುತ್ತೆ, ಬಿಸ್ನೆಸ್ಸು, ಕೆಲಸ ಎಲ್ಲ ಇರುತ್ತೆ. ಬಟ್ ಡೇ ಬೈ ಡೇ ಹೆಂಗಾಗುತ್ತೆ ಅಂದರೆ ಪ್ರತಿಯೊಂದು ನಿಮ್ಮಿಂದ ಹೋಗುತ್ತೆ. ಒಂದು ದಿವಸ ನಿಮ್ಮನ್ನು ಇಷ್ಟಪಡೋರು ಹೋಗ್ತಾರೆ, ನೀವು ನಿಮ್ಮ ನಂಬಿಕೆ ಇಟ್ಕೊಂಡಿರ್ತೀರಲ್ಲ, ಇವ್ರು ನಮ್ಮ ಜೀವನ, ಇವ್ರು ನಮ್ಮ ಫ್ರೆಂಡ್ಸು, ಇವ್ರು ನಮ್ಮ ಫ್ಯಾಮಿಲಿ, ನಮ್ಮ ಪಾರ್ಟ್ನರ್ಸು. ಸೊ ಆಟೋಮೆಟಿಕ್ಲಿ ಅವ್ರು ಹೋಗ್ತಾರೆ. ಏಕೆಂದರೆ ನಾಳೆ ನಾವು ಒಂದು ದಿವಸ ಒಳ್ಳೆ ಸಕ್ಸಸ್ ಆಗಿ ಜೀವನದಲ್ಲಿ ನಿಂತ್ಕೋತೀವಿ ಅಂತ ಅಂದರೆ ಆ ಒಂದು ಜರ್ನಿ, ಆ ಒಂದು ಸಕ್ಸಸ್ ಖುಷಿನ ಇವರು ನೋಡಿ ಖುಷಿ ಪಡೋಲ್ಲ, ಇನ್ನೂ ಜಲಸಿ ಪಡ್ತಾರೆ. ಸೊ ದಟ್ ಈಸ್ ದ ರೀಸನ್ ಅವ್ರಿಗೆ ಆ ಯೋಗ್ಯತೆ ಇರಲ್ಲ. ನಮ್ಮ ಜೊತೆ ಆ ಸಕ್ಸಸ್ನ ಎಂಜಾಯ್ ಮಾಡೋ ಯೋಗ್ಯತೆ ಇಲ್ದಾಗ ಏನು ಮಾಡ್ತಾರೆ ದೇವರು, ಅಲ್ಲೇ ಕಟ್ ಮಾಡಿಬಿಡ್ತಾರೆ ಅವ್ರನ್ನ. ಬಟ್ ಆ ನೋವು ನಮಗೆ ತಡೆಯೋಕ್ಕಾಗದೆ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವರು ಬಿಸ್ನೆಸ್ ಬಿದ್ದೋಯ್ತು ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಸಾಲಗಳು ಜಾಸ್ತಿ ಆಗುತ್ತೆ, ಅವಮಾನಗಳು ಜಾಸ್ತಿ ಆಗುತ್ತೆ. ಸೊ ಎಷ್ಟು ನಾವು ಸಫರ್ ಪಡ್ತೀವಿ ಅಂತಂದರೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಈ ಒಂದು 2 ವರ್ಷ ನನ್ನ ಜೀವನದ ಜರ್ನಿ ಹೆಂಗಿದೆ ಅಂದರೆ, ಇವತ್ತು ನಿಮ್ಮ ಕಣ್ಮುಂದೆ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಈ 1 ವರ್ಷ ಹಿಂದೆ ನನ್ನ ನೋಡೋ ಸ್ಥಿತಿಯಲ್ಲೂ ಇರಲಿಲ್ಲ. ಒಂದು ಸ್ಕೆಲಿಟನ್ ಮೂಳೆ ಹೆಂಗಿರ್ತಾರೆ ಆ ಒಂದು ದೇಹದ ಸ್ಥಿತಿಗೆ ಬಂದಿದೆ. ಏಕೆಂದರೆ ಯೋಚನೆ, ಬಿಸ್ನೆಸ್ ಹೋಯಿತು, ಫ್ಯಾಮಿಲಿ ಹೋದರು, ನಾನು ನಂಬಿದವ್ರು ಹೋದರು, ದುಡ್ಡು ಹೋಯಿತು, ಜೀವನದಲ್ಲಿ ಸಂಪಾದನೆ ಮಾಡಿದ ನೇಮು, ಫೇಮು ಎಲ್ಲ ಹೋಯ್ತು. ಎಲ್ಲ ಹೋಗಿ ಕೊನೆಗೆ ಬೀದಿಗೆ ಬೀಳ್ತೀವಿ. ಬೀದಿಗೆ ಬಿದ್ದರೂ
ಅವತ್ತೂ ನಾವು ಏನು ಮಾಡ್ತೀವಿ, ನ್ಯಾಯ ರೀತಿಲಿ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ ಅವತ್ತಿಗೂ. ಬಿಕಾಸ್ ಅಷ್ಟೊತ್ತಿಗೆ ಆಲ್ರೆಡಿ ನಮಗೆ ಏನಂತಾರೆ, ಆ ಒಂದು ಆಧ್ಯಾತ್ಮ ಅನ್ನೋ ಒಂದು ದಾರಿಲಿ ಬಂದಿರ್ತೀವಿ ನಾವು. ದಾರಿ ಅಂದರೆ ಜಸ್ಟ್ ಎಂಟ್ರೆನ್ಸ್ ಅಷ್ಟೇ, ನಾಟ್ ಲಾಂಗ್ ವೇ, ಒಂದು ಎಂಟ್ರಿ ಪಾಯಿಂಟ್ ಥರ ಆಗಿರ್ತೀವಿ. ಸೊ ಅಲ್ಲಿಗೆ ನಾವು ಆಲ್ರೆಡಿ ಡಿಸೈಡ್ ಮಾಡ್ತೀವಿ, ನಾವೇನೇ ಮಾಡಿದ್ರು ಜೀವನದಲ್ಲಿ ಒಂದು ನ್ಯಾಯವಾದ ದಾರಿಲಿ ಹೋಗಬೇಕು, ಏನೇ ಕಷ್ಟ ಬಂದರೂ ದೇವರಿದ್ದಾನೆ, ಈ ಮೈಂಡ್ ಸೆಟ್ ಆಲ್ರೆಡಿ ನಾವು ಸ್ಟಾರ್ಟ್ ಆಗಿಬಿಟ್ಟಿರೋದ್ರಿಂದ ನೀನು ಎಷ್ಟು ಬೀದಿಗೆ ಬಿದ್ರೂ ದೇವರು ಇದ್ದಾರೆ, ನನ್ನ ಕೈ ಹಿಡಿತಾರೆ, ಈ ಒಂದು ಶಕ್ತಿ, ಈ ಒಂದು ಯೋಚನೆ ಇರುತ್ತೆ. ಬಿಟ್ಟು ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ಏನೇನೋ ಒಂದು ಕೆಟ್ಟ ರೀತಿಯಾಗಿ ಏನೋ ಒಂದು ಮಾಡಿ ಸಂಪಾದನೆ ಮಾಡೋಣ ಹಾಗೆ ಹೀಗೆ, ಸೊ ಅದೆಲ್ಲ ಯೋಚನೆ ಬರೋದೇ ಇಲ್ಲ. ಒಂದು ಸೆಕೆಂಡ್ ಬಂದ್ರೂ ಬಟ್ ಇಲ್ಲ, ನಾನು ಇಷ್ಟೆಲ್ಲ ದಾರಿಯಲ್ಲಿ ಏನಂತಾರೆ ಇಷ್ಟೆಲ್ಲ ಫೇಸ್ ಮಾಡಿ ಬಂದಿದ್ದೀನಿ, ಅಂಥ ಟೈಮಲ್ಲೂ ನಾನು ಇಷ್ಟು ಕರೆಕ್ಟಾಗಿದ್ಮೇಲೆ ಈ ಟೈಮಲ್ಲಿ ನಾನು ಕರೆಕ್ಟಾಗಿರಬೇಕು, ಏಕೆಂದರೆ ದೇವ್ರು ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ, ಸೊ ಆವತ್ತಿಗೆ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದರೆ ಸೀರಿಯಸ್ಲಿ ಗಾಯ್ಸ್, 2 ವರ್ಷ ನರ್ಕ ಅನ್ಭೋಗಿಸಿದ್ದೀನಿ. ನರ್ಕ ಅಂದರೆ ಹೇಳೋಕ್ಕಾಗದೇ ಇರೋಷ್ಟು, ಎಲ್ಲನೂ ಕಳ್ಕೊಂಡೆ. ಹೇಳ್ತಾರಲ್ಲ, ಹುಟ್ಟು ಬಟ್ಟೆಯಲ್ಲಿ ಜೀವನದಲ್ಲಿ ನಾನು ಮತ್ತೆ ಕಮ್ಬ್ಯಾಕ್ ಆಗಬೇಕಂತ ಹೇಳ್ತಾರಲ್ಲ, ದಿಸ್ ಈಸ್ ವಾಟ್ ಮೈ ಸಿಚುವೇಶನ್. ಹುಟ್ಟಿದ ಬಟ್ಟೆಯಲ್ಲಿ ನಾವು ಹೊರಗಡೆ ಬಂದಿದ್ದು, ಅದಕ್ಕಿಂತ ಮುಂಚೆ ಎಲ್ಲನೂ ಇತ್ತು. ಬಟ್ ಅವತ್ತೇ ಅರ್ಥ ಆಗೋದು ನಿಮ್ಮವ್ರು ಯಾರು, ನಿಮಗೋಸ್ಕರ ಯಾರಿದ್ದಾರೆ ಅಂತ. ಆವಾಗಲೇ ಅರ್ಥ ಆಗೋದು ಫ್ಯಾಮಿಲಿ ವ್ಯಾಲ್ಯೂಸ್. ಅಲ್ಲಿವರೆಗೂ ನಮ್ಮ ಥರ ಒಂದು ಯೂತ್ಸ್ ಇಲ್ಲ ಬಿಸ್ನೆಸ್ ಮೈಂಡೆಡ್ ಪರ್ಸನ್ಗಳಿಗೆ ಅರ್ಥ ಆಗಲ್ಲ ಫ್ಯಾಮಿಲಿ ವ್ಯಾಲ್ಯೂ, ಏನೂ ಅರ್ಥ ಆಗಲ್ಲ. ಬಟ್ ಯಾವಾಗ ನಾವು ಬಿದ್ದು ಎದ್ದು ಎಲ್ಲ ಆದಾಗೂ ನಮ್ಮ ಜೊತೆ ನಿಲ್ಲೋದು ಯಾರು? ಪೇರೆಂಟ್ಸ್. ಮದುವೆ ಆಗಿದ್ರೆ ಗಂಡ ಇಲ್ಲ ಹೆಂಡತಿ, ಮಕ್ಕಳು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಿನ ಕಾಲದಲ್ಲಿ ತಮ್ಮಂದಿರು ನಮ್ಮ ಜೀವನದಲ್ಲಿ ಸ್ಟ್ರಾಂಗಾಗಿ ನಿಂತ್ಕೊಳ್ತಾರೆ ಅನ್ನೋದು ಎಷ್ಟೋ ಸುಳ್ಳು ಮಾತುಗಳು. ಬಟ್ ನನ್ನ ತಮ್ಮ, ಐ ಫೀಲ್ ಲೈಕ್ ಈಸ್ ಮೈ ಫಾದರ್. ಏಕೆಂದರೆ ನನ್ನಿಂದ ಎಷ್ಟು ತೊಂದರೆ ಆಗಿ, ಎಷ್ಟೆಲ್ಲ ಅವಮಾನ ಆಗಿ, ಎಷ್ಟೆಲ್ಲ ಆದ್ರೂ ಅವ್ರು ಇವತ್ತಿಗೂ ಹೇಳೋದು, ಅಕ್ಕ ನೀನು ಚೆನ್ನಾಗಾಗು, ನೀನು ಊಟ ಮಾಡ್ಕೊಂಡು ಆರೋಗ್ಯವಾಗಿ ಚೆನ್ನಾಗಿರು, ಆಗಿದ್ದೆಲ್ಲ ಆಯಿತು, ಹೋಗಿದ್ದೆಲ್ಲ ಹೋಯಿತು. ಸೊ ಈ ಥರ ಒಂದು ಸಪೋರ್ಟ್ ಫ್ಯಾಮಿಲಿ ಸಿಗುತ್ತಲ್ಲ, ದಟ್ ಟೈಮ್ ಹಾರ್ಡಾಗಿ ಹಿಟ್ ಮಾಡುತ್ತೆ. ಆವಾಗ ಇಷ್ಟು ದಿವಸ ನಾವು ನಮ್ಮವರು ಅಂತ ಯಾರು ಸರ್ಕಲ್ ಅಂದ್ಕೊಂಡಿರ್ತೀವಿ ಹೊರಗಡೆ, ದಟ್ ಈಸ್ ನಾಟ್ ಮೈ ಸರ್ಕಲ್. ಸೊ ದಟ್ ಈಸ್ ನಾಟ್ ಮೈ ನನ್ನ ವೆಲ್ ವಿಷರ್ಸು. ಸೊ ನನ್ನ ಫ್ಯಾಮಿಲಿ ಫಸ್ಟು, ನನ್ನ ಫ್ಯಾಮಿಲಿ ನನಗೆ ವೆಲ್ ವಿಷರು, ಅವ್ರ ಬೆಲೆ ಅರ್ಥ ಆದಮೇಲೆ ಅವಾಗ ಮತ್ತೆ ನಮ್ಗೆ ಲೈಫು ರೀಸ್ಟಾರ್ಟ್ ಮಾಡಬೇಕು, ಇಲ್ಲ ಇವ್ರಿಗೋಸ್ಕರ ಮತ್ತೆ ಬದುಕಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೋಸ್ಕರ. ಯಾಕೆಂದರೆ ಆಧ್ಯಾತ್ಮ ಅನ್ನೋದು ಏನು ಮುಖ್ಯವಾಗಿ ಅಂದರೆ, ನಿನ್ನನ್ನು ನೀನು ಪ್ರೀತಿ ಮಾಡು, ನಿನ್ನನ್ನು ನೀನು ಟ್ರಸ್ಟ್ ಮಾಡು. ಏಕೆಂದರೆ ಇಲ್ಲಿ ನೀನು ಕರೆಕ್ಟಾಗಿಲ್ಲ, ನೀನು ಚೆನ್ನಾಗಿಲ್ಲ, ನೀನು ಆರೋಗ್ಯವಿಲ್ಲ ಅಂತಂದರೆ ನೀನು ಏನು ಮಾಡ್ತೀಯ? ಎದುರುಗಡೆಯವ್ರು ನೀನು ಏನು ಮಾಡ್ತೀಯ? ಏನು ಮಾಡೋಕ್ಕಾಗುತ್ತೆ ನಿನಗೆ? ಯು ಕೆನಾಟ್ ಡೂ ಎನಿಥಿಂಗ್ ಅಲ್ಲ. ಸೊ ಅದಕ್ಕೆ ಅಧ್ಯಾತ್ಮ ಅನ್ನೋದು ಫಸ್ಟು ನಿಮಗೆ ತಿಳಿಸೋದು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಸೊ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ಅದು ಕೆಲವ್ರಿಗೆ ಕೊಬ್ಬು ಅಂತ ಅನಿಸ್ಬೋದು ಈ ವರ್ಡ್ ಕೇಳಿದ್ರೆ. ನಾನೇ ದೇವರು, ನನ್ನಲ್ಲೇ ದೇವರು ಅಂತ ನಾವು ಹೇಳ್ತೀವಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ಆ ಥರ ಅದು ಅರ್ಥ. ಬಟ್ ಆ ಅರ್ಥನ ಕೆಲವ್ರಿಗೆ ಕೇಳಿದ್ರೆ ಕೊಬ್ಬು ದುರಾಂಕರ ಅಂತಾಳೆ. ಬಟ್ ಅದು ನಮಗೆ ಬೇಕಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ನನ್ನ ತನದಲ್ಲಿ ನಾನು ದೇವ್ರನ್ನ ಕಾಣಿಸ್ಬೇಕು, ನನ್ನ ಕೆಲಸದಲ್ಲಿ ನಾನು ದೇವರಾಗಬೇಕು. ಇವಾಗ ದೇವರು ಎಲ್ಲ ಕಡೆ ಬಂದು ಹಿಂಗೆ ನಿಂತ್ಕೊಳ್ಳಲ್ಲ, ಕೈಯೆಲ್ಲ ಇಟ್ಕೊಂಡು. ಶಿವ ಯಾರು ನೋಡಿದ್ದೀರಾ? ದೇವರು ಯಾವ ರೂಪದಲ್ಲಿದ್ದಾರೆ ನೋಡಿದ್ದೀರಾ? ಸೊ ಇದೆಲ್ಲ ನಮ್ಮ ಇಮ್ಯಾಜಿನೇಷನಲ್ಲಿ ನಮ್ಮ ಚಿತ್ರಪಟಗಳು. ಸೊ ದಟ್ ಈಸ್ ಕಾಲ್ಡ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಯೂನಿವರ್ಸ್. ಸೊ ಯೂನಿವರ್ಸ್ ಒಂದು ಎನರ್ಜಿ. ಎನರ್ಜಿನ ನಾವು ಹೆಂಗೆ ತಗೊಳ್ತೀವೋ ನಮಗೆ ಬಿಟ್ಟಿದ್ದು. ನಾನು ಒಳ್ಳೆ ರೀತಿಯಾಗೆ ತೊಗೊಂಡ್ರೆ ನನಗೆ ಒಳ್ಳೆ ರೀತಿ ಬರುತ್ತೆ, ನಾನು ಕೆಟ್ಟ ರೀತಿಯಲ್ಲಿ ತೊಗೊಂಡ್ರೆ ನನಗೆ ಕೆಟ್ಟ ರೀತಿಯಲ್ಲಿ ಬರುತ್ತೆ. ಸೊ ನೀವು ಹೇಳ್ಬೋದು, ದೇವರ ತಾನೇ ನಮಗೆಲ್ಲ ಬುದ್ಧಿ ಕೊಟ್ಟಿರೋದು, ಅವನೇ ತಾನೇ ಹಿಂಗೆ ಮಾಡು ಅಂತ ಬಿಟ್ಟಿರೋದು. ಹೌದು, ಅವನು ಹಂಗೆ ಮಾಡು ಅಂತ ಬಿಟ್ಟಿದ್ದಾನೆ, ಜೊತೆಲಿ ತಲೆಯೊಳಗೆ ಬುದ್ಧಿನೂ ಕೊಟ್ಟಿದ್ದಾನೆ. ಹಿಂಗೆ ಮಾಡಿದ್ರೆ ಈ ದಾರಿಯಲ್ಲಿ ನೀನು ಹೋದರೆ ಬರೀ ಹಳ್ಳಗಳಿದೆ, ಬೀಳ್ತಾನೇ ಇರ್ತೀಯ ಅಂತ ನಿನಗಲ್ಲಿ ದಾರಿ ಕಾಣಿಸ್ತಾ ಇದೆ ಅವ್ರಿಗೆ ಹೇಳಿದ ಮೇಲೆ, ಇಲ್ಲ ನಾನು ಹಿಂಗೇ ಹೋಗ್ತೀನಿ ಅಂತ ಹೋದರೆ ಅದು ಯಾರು ತಪ್ಪದು?
ನಿಮ್ಮದು ತಪ್ಪಲ್ಲ. ದೇವರಲ್ಲಿ 2 ರೋಡ್ ಕೊಟ್ಟಿದ್ದಾನೆ ನೋಡು, ಈ ರೋಡಲ್ಲಿ ಹೋಗು, ಸ್ವಲ್ಪ ಲಾಂಗ್ ಆಗುತ್ತೆ, ರೋಡ್ ಚೆನ್ನಾಗಿದೆ, ಈ ರೋಡಲ್ಲಿ ಹೋದರೆ ನೀನು ಬಿದ್ದು 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 ಹೋಗ್ತೀಯ, ನೀನು ಡೆಸ್ಟಿನೇಷನ್ ರೀಚ್ ಆಗಲ್ಲ. ಸೊ ಅಂತ ಹೇಳಿದಾಗ ಇಲ್ಲ ನಾನು ಹಳೆದಲ್ಲಿ ಬಿದ್ದು ಬಿದ್ದನೇ ಹೋಗ್ತೀನಿ ಅಂತಂದರೆ ಹೋಗು, ಅವ್ರೇನು ಮಾಡೋಕ್ಕಾಗುತ್ತೆ. ಸೊ ಹಂಗೆ ನಮ್ಮ ತಲೆಯಲ್ಲಿರೋ ಬುದ್ಧಿನ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಪೂಜೆ ಅಂತಂದರೆ 24 ಗಂಟೆ ನಿಮಗೆ ಗಂಟೆ ಹಿಡ್ಕೊಂಡು ಪೂಜೆ ಮಾಡು ಅನ್ನೋದಲ್ಲ. ನಿನ್ನ ಮನಸ್ಸನ್ನು ನೀನು ಪರಿಶುದ್ಧವಾಗಿಟ್ಕೋ. ನೀನು ಮಾಡೋ ಕೆಲಸದಲ್ಲಿ ನಿಯತ್ನ ಕಾಣು. ನಿನಗೆ